ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯಭೇರಿ ನಾವಾಗವೆನ್ನಿ. ಗೆಳತನದ ವರದ ಹಸ್ತ ನೀಡಿ ಬನ್ನಿ, ಮೊಳತಿರುವ ಭೇದಗಳ ಬಿಟ್ಟು ಬನ್ನಿ. ಗೆಳತನದ ವರದ ಹಸ್ತ ನೀಡಿ ಬನ್ನಿ, ಮೊಳತಿರುವ ಭೇದಗಳ ಬಿಟ್ಟು ಬನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯಭೇರಿ ನಾವಾಗವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಶಿಕ್ಷಣವೆಂದರೆ ಮಾನವನೊಳಗಿನ ಶ್ರೇಷ್ಠತೆಯನ್ನು ಹೊರತರುವ ಪ್ರಕ್ರಿಯೆಯಂತೆ ಶಾಲೆ ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸುವ ಶ್ರದ್ಧಾ ಕೇಂದ್ರ. ಸಮಾಜಕ್ಕೆ, ರಾಷ್ಟ್ರಕ್ಕೆ, ವಿಶ್ವಕ್ಕೆ ಅನರ್ಘ್ಯ ವ್ಯಕ್ತಿರತ್ನಗಳನ್ನು ನಿರ್ಮಿಸುವ ತಾಣ. ಅಜ್ಞಾನದ ತಿಮಿರಿನಿಂದ ಸುಜ್ಞಾನದ ಜ್ಯೋತಿರ್ವಲಯದೆಡೆಗೆ ಕೊಂಡೊಯ್ಯುವ ದೇದೀಪ್ಯಮಾನವಾದ ಅಪ್ಯಾಯಮಾನವಾದ ಪರಿಶುದ್ಧ ತಾಣ. ಮಕ್ಕಳ ಕಲರವದಿಂದ ಕಂಗೊಳಿಸುವ ಸುಂದರ ಹೂವನ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸುವ ಐಕ್ಯತೆಯ ತಾಣ. 10 ಹಲವು ಗುಣವೈಶಿಷ್ಟ್ಯಗಳಿಂದ ಶಾಲೆ ಎಂಬ ಪರಿಕಲ್ಪನೆಗೆ ಅನ್ವಯವಾಗುವಂತಹ ಸುಂದರ ಕಲಿಕಾ ವಾತಾವರಣ, ಗುಣಮಟ್ಟದ ಶಿಕ್ಷಣ, ಪರಿಪೂರ್ಣ ಮೂಲಭೂತ ಸೌಕರ್ಯಗಳಿಂದ ನಳನಳಿಸುತ್ತಿದೆ ಮೈಸೂರಿನ ಹೆಬ್ಬಾಳು ಕುಂಬಾರಕೊಪ್ಪಲಿನಲ್ಲಿರುವ PM ಶ್ರೀ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಕಲಿಕೆಗೆ ಸ್ಫೂರ್ತಿಯ ನೆಲೆಯಾಗಿರುವ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದು ವಿದ್ಯಾರ್ಥಿ ವೃಂದವನ್ನು ತನ್ನೆಡೆಗೆ ಸೂಜಿಗಲ್ಲಿನಂತೆ ಸೆಳೆಯುತ್ತಿರುವ, ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನವಾಗಿರುವ ಶಾಲಾ ಶಿಕ್ಷಣ ಇಲಾಖೆಯ ಕಣ್ಮಣಿಯಂತಿದೆ. ಶಾಲೆ ಎಂಬುದು ಗೋಡೆಗಳನ್ನು ಹೊಂದಿರುವ ಕಟ್ಟಡವಲ್ಲ. ಶಾಲೆಗೆ ಅಗತ್ಯವಾದ ಭೌತಿಕ ಸೌಕರ್ಯಗಳಿದ್ದಾಗ ಮಾತ್ರ ಅದು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ಕಲಿಕಾ ಕೇಂದ್ರವಾಗಿ ಕಲಿಕಾ ಪ್ರಕ್ರಿಯೆಯು ಸುಲಲಿತವಾಗಿ ಸಾಗುತ್ತದೆ. ಶಾಲೆಯು 1960ರಲ್ಲಿ 2 ಹೆಂಚಿನ ಕೊಠಡಿಗಳಿಂದ ಪ್ರಾರಂಭವಾಗಿ ಪ್ರಸ್ತುತ 1ರಿಂದ 8ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಹಾಗೂ LKGಯಿಂದ 7ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮವನ್ನು ಹೊಂದಿದ್ದು, ಸುಸಜ್ಜಿತವಾದ 40 ಕೊಠಡಿಗಳಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯು ಸುಲಲಿತವಾಗಿ ನಡೆಯುತ್ತಿದೆ. ಶಾಲಾವರಣದಲ್ಲಿರುವ ಗೋಡೆಗಳಲ್ಲಿ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ವಿಜ್ಞಾನಿಗಳ ಭಾವಚಿತ್ರ, ವಿಷಯವಾರು ಸಂಕ್ಷಿಪ್ತ ಮಾಹಿತಿ ನೀಡುವ ಗೋಡೆ ಬರಹಗಳು ವಿದ್ಯಾರ್ಥಿಗಳ ಜ್ಞಾನದಾಹವನ್ನು ತಣಿಸುವಂತಿವೆ. ಸುಸಜ್ಜಿತವಾದ ಶಾಲಾ ಗ್ರಂಥಾಲಯ, ಗಣಕಯಂತ್ರ ಕೊಠಡಿ, ಸ್ಮಾರ್ಟ್ ತರಗತಿ ಕೊಠಡಿ, ಸಭಾಂಗಣ, ಯೋಗ ಹಾಲ್, ವಿಜ್ಞಾನ ಪ್ರಯೋಗಾಲಯ, ತ್ರಿಭಾಷಾ ಪ್ರಯೋಗಾಲಯ, ಗಣಿತ ಪ್ರಯೋಗಾಲಯ, ಸಂಗೀತ ಕೊಠಡಿ, ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ 2 ಘಟಕಗಳು, 1 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಯಾನಲ್, ಹೀಗೆ ಅನೇಕ ಸೌಲಭ್ಯಗಳಿಂದ ಶಾಲೆಯು ಪರಿಪೂರ್ಣಗೊಂಡಿದೆ. ಪ್ರಸ್ತುತ ಶಾಲೆಯಲ್ಲಿ 700 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, 25 ಶಿಕ್ಷಕರು ಮಕ್ಕಳ ಪರಿಣಾಮಕಾರಿ ಕಲಿಕೆಗೆ ಶ್ರಮಿಸುತ್ತಿದ್ದಾರೆ. ಶಾಲಾ ಚಟುವಟಿಕೆಗಳು ಬೆಳಿಗ್ಗೆ 8:30 ಹೊತ್ತಿಗೆ ಮಕ್ಕಳಿಗೆ ಬಿಸಿ ಹಾಲಿನ ವಿತರಣೆಯ ಮೂಲಕ ಪ್ರಾರಂಭವಾಗುತ್ತದೆ. ಬೆಳಿಗ್ಗೆ 9:30 ಶಾಲಾ ಘಂಟೆಯು ರಿಂಗಣಿಸುತ್ತಿದ್ದಂತೆ ಶಾಲಾ ಚಟುವಟಿಕೆಗಳು ಗರಿಗೆದರುತ್ತವೆ. ನಾವೆಲ್ಲರೂ ಒಂದು ಎಂಬ ಐಕ್ಯತಾ ಮನೋಭಾವವನ್ನು ಮೂಡಿಸುವ ಪ್ರಾರ್ಥನಾ ಗೀತೆ, ನಾಡಗೀತೆ, ವಾರ್ತಾವಾಚನ, ದಿನಕ್ಕೊಂದು ಪ್ರಶ್ನೆ, ಒಗಟು, ಗಾದೆ, ಮನೆಮದ್ದು, ಪುಸ್ತಕ ಪರಿಚಯ, ಸಚೇತನ ಕಾರ್ಯಕ್ರಮ, ದಿನದ ವಿಶೇಷತೆ, ವಿಶೇಷ ದಿನಾಚರಣೆಗಳ ಕಾರ್ಯಕ್ರಮದ ಅನುಷ್ಠಾನ, ವಿದ್ಯಾರ್ಥಿಗಳ ಜನ್ಮದಿನಕ್ಕೆ ಶುಭಾಶಯ, ಸಂವಿಧಾನ ಪೀಠಿಕೆ, ರಾಷ್ಟ್ರಗೀತೆ, ಹೀಗೆ ಹಲವು ವೈವಿಧ್ಯಮಯ ಚಟುವಟಿಕೆಗಳ ಸಮ್ಮಿಳಿತವಾಗಿದೆ. ಸಮುದಾಯದ ಸಹಭಾಗಿತ್ವದ ಫಲವಾಗಿ ನಮ್ಮ ಶಾಲೆ ಇಂದು ಅನೇಕ ಉತ್ತಮ ಸೌಲಭ್ಯಗಳನ್ನು ಪಡೆದುಕೊಂಡಿದೆ. ಸ್ಥಳೀಯ ಜನಪ್ರತಿನಿಧಿಗಳು, ಪೋಷಕರು, ಹಳೆಯ ವಿದ್ಯಾರ್ಥಿಗಳು ಹಾಗೂ ದಾನಿಗಳ ಸಹಕಾರದಿಂದ ಶಾಲೆಗೆ ಅಗತ್ಯವಾದ ಮೂಲಸೌಕರ್ಯಗಳು ನಿರ್ಮಾಣಗೊಂಡಿವೆ. ಈ ಸೌಲಭ್ಯಗಳ ಮೂಲಕ ಶಾಲೆಯು ಕೇವಲ ಪಠ್ಯಾಧಾರಿತ ಶಿಕ್ಷಣವಷ್ಟೇ ಅಲ್ಲದೆ ಜೀವನ ಕೌಶಲ್ಯಗಳು, ಮೌಲ್ಯ ಶಿಕ್ಷಣ, ಶಿಸ್ತು,
ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ. ಸಮುದಾಯ ಮತ್ತು ಶಾಲೆಯ ನಡುವಿನ ಈ ಬಲವಾದ ಸಹಭಾಗಿತ್ವವು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ದಾರಿ ಮಾಡಿಕೊಟ್ಟು ಭವಿಷ್ಯದ ಜವಾಬ್ದಾರಿಯುತ ನಾಗರಿಕರನ್ನು ರೂಪಿಸಲು ಸಹಾಯ ಮಾಡುತ್ತಿದೆ. ಮಕ್ಕಳ ಜ್ಞಾನದಾಹಕ್ಕೆ ನೀರೆರೆಯಲು ಕಲಿಕೆಗೆ ಪೂರಕವಾದ ಸುಸಜ್ಜಿತವಾದ ಮುಕ್ತ ಗ್ರಂಥಾಲಯವಿದ್ದು, ಕಲಿಸು ಫೌಂಡೇಶನ್ ಈ ಗ್ರಂಥಾಲಯ ಕೊಠಡಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೊಠಡಿಗೆ ಬಣ್ಣ, ಆರ್ಟ್ವರ್ಕ್, ಲೈಟಿಂಗ್ಸ್, LED ಟಿವಿ, ಕಪಾಟು, ಪೀಠೋಪಕರಣಗಳು ಹಾಗೂ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಮಕ್ಕಳ ಮನಸ್ಸು ಕುತೂಹಲದ ಆಗರ. ಅವರಲ್ಲಿ ವೈಜ್ಞಾನಿಕ ದೃಷ್ಟಿಕೋನ, ತಾರ್ಕಿಕ ಚಿಂತನೆ, ಪ್ರಯೋಗಶೀಲತೆ, ಸೃಜನಾತ್ಮಕತೆಯನ್ನು ಸೃಜಿಸುವ ನಿಟ್ಟಿನಲ್ಲಿ ಮಾಡಿಕಲಿ, ನೋಡಿ ತಿಳಿ ಎಂಬ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಉತ್ತಮವಾದ ಶಾಲಾ ವಿಜ್ಞಾನ ಪ್ರಯೋಗಾಲಯವಿದ್ದು ಮಕ್ಕಳ ಜ್ಞಾನ ವಿಕಸನಕ್ಕೆ ನಾಂದಿ ಹಾಡಿದೆ. ಮಾನ್ಯ ಶಾಸಕರು ಹಾಗೂ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಕೊಡುಗೆಯಾಗಿ ನೀಡಿರುವ ಸ್ಮಾರ್ಟ್ ಬೋರ್ಡ್ಗಳ ಸಹಾಯದಿಂದ ಪಾಠಗಳನ್ನು ಚಿತ್ರಗಳು, ವಿಡಿಯೋಗಳು, ಅನಿಮೇಷನ್ಗಳು ಹಾಗೂ ನೈಜ ಉದಾಹರಣೆಗಳೊಂದಿಗೆ ಬೋಧಿಸಲಾಗುತ್ತಿದೆ. ಶಿಕ್ಷಕರು ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಂವಾದಾತ್ಮಕವಾಗಿ ಪಾಠ ಮಾಡುತ್ತಿರುವುದರಿಂದ ಕಲಿಕೆ ಸಂತೋಷಕರವಾಗಿದ್ದು, ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಸ್ಮಾರ್ಟ್ ಬೋರ್ಡ್ಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. RBI ಸಂಸ್ಥೆಯವರು ಅಭಿವೃದ್ಧಿಪಡಿಸಿರುವ ಗಣಕಯಂತ್ರ ಕಲಿಕಾ ಕೇಂದ್ರವು ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಜ್ಞಾನವನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ಈ ಕೇಂದ್ರದಲ್ಲಿ ಸಮರ್ಪಕ ಗಣಕಯಂತ್ರಗಳು, ಶೈಕ್ಷಣಿಕ ಸಾಫ್ಟ್ವೇರ್ಗಳು ಹಾಗೂ ಇಂಟರ್ನೆಟ್ ಸೌಲಭ್ಯಗಳಿದ್ದು, ವಿದ್ಯಾರ್ಥಿಗಳು ಮೂಲಭೂತ ಕಂಪ್ಯೂಟರ್ ಕೌಶಲ್ಯಗಳನ್ನು ಹಂತ ಹಂತವಾಗಿ ಕಲಿಯುತ್ತಿದ್ದಾರೆ. ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಅಗತ್ಯವಾದ ಡಿಜಿಟಲ್ ಸಾಮರ್ಥ್ಯವನ್ನು ಬೆಳೆಸುತ್ತಿದೆ. ಮಕ್ಕಳ ಕಲಿಕೆ ಹಾಗೂ ಶಾಲೆಯ ಕಲಿಕಾ ವಾತಾವರಣವನ್ನು ಪುಷ್ಟೀಕರಿಸುವ ಸಲುವಾಗಿ ಶಾಲೆಯಲ್ಲಿ SDMC ಹಾಗೂ ಹಳೆಯ ವಿದ್ಯಾರ್ಥಿಗಳ ನೆರವಿನಿಂದ ತ್ರಿಭಾಷಾ ಪ್ರಯೋಗಾಲಯ ಸಿದ್ಧವಾಗಿದೆ. ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳ 4 ಆಯಾಮಗಳಾದ ಆಲಿಸುವಿಕೆ, ಮಾತನಾಡುವುದು, ಓದುವುದು ಮತ್ತು ಬರೆಯುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಅಗತ್ಯವಿರುವ ಎಲ್ಲ ಚಟುವಟಿಕಾ ಕಲಿಕೋಪಕರಣಗಳು, ದೃಕ್ಶ್ರವಣ ಮಾಧ್ಯಮ, ಬೊಂಬೆ ಆಟ ಇವುಗಳನ್ನು ಒಳಗೊಂಡಿದೆ. ಮೈಸೂರಿನ ಸೈಂಟ್ DLM ಕಂಪನಿಯವರು ಅಭಿವೃದ್ಧಿಪಡಿಸಿರುವ ಗಣಿತ ಪ್ರಯೋಗಾಲಯದಲ್ಲಿ ವಿವಿಧ ಮಾದರಿಗಳು, ಉಪಕರಣಗಳು ಹಾಗೂ ಚಟುವಟಿಕೆ ಆಧಾರಿತ ಕಲಿಕಾ ಸಾಮಗ್ರಿಗಳನ್ನು ಬಳಸಿಕೊಂಡು ಗಣಿತವನ್ನು ಅನುಭವದ ಮೂಲಕ ಕಲಿಸಲಾಗುತ್ತಿದೆ. ಫ್ಲಾನ್ಸಿ ಕಂಪನಿಯವರು ಅಭಿವೃದ್ಧಿಪಡಿಸಿರುವ ನವೀನ ಮಾದರಿಯ ಶೌಚಾಲಯವು ವಿದ್ಯಾರ್ಥಿಗಳ ಆರೋಗ್ಯ, ಸ್ವಚ್ಛತೆ ಮತ್ತು ಗೌರವಪೂರ್ಣ ಪರಿಸರಕ್ಕೆ ಮಹತ್ವದ ಕೊಡುಗೆ ನೀಡಿದೆ. ವಿದ್ಯಾರ್ಥಿಗಳಿಗೆ ಬಳಸಲು ಸುಲಭವಾಗಿರುವ ಈ ಶೌಚಾಲಯದಲ್ಲಿ ಸರಾಗ ನೀರಿನ ವ್ಯವಸ್ಥೆ, ಉತ್ತಮ ಗಾಳಿ, ಬೆಳಕು ಹಾಗೂ ಕೈ ತೊಳೆಯುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಶಾಲೆಯಲ್ಲಿ ರೋಟರಿ ಸಂಸ್ಥೆಯವರು ನೀಡಿದ 100 ಲೀಟರ್ ಸಾಮರ್ಥ್ಯದ ಮತ್ತು ಯೂತ್ ಫಾರ್ ಸೇವಾ ಸಂಸ್ಥೆಯವರು ನೀಡಿದ 300 ಲೀಟರ್ ಸಾಮರ್ಥ್ಯದ 2 ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದು, ಎಲ್ಲ ಮಕ್ಕಳಿಗೆ ಸಂಪೂರ್ಣವಾಗಿ ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗುತ್ತಿದೆ. ಶಾಲೆಯ ಮತ್ತು ವಿದ್ಯಾರ್ಥಿಗಳ ಸುರಕ್ಷತಾ ಹಿತದೃಷ್ಟಿಯಿಂದ ಒಕ್ಕಲಿಗ ವುಮೆನ್ಸ್ ವೆಲ್ಫೇರ್ ಟ್ರಸ್ಟ್ ಮೈಸೂರು ಇವರ ವತಿಯಿಂದ CCTV ಅಳವಡಿಸಲಾಗಿದೆ. ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕರಾಟೆ ತರಬೇತಿ ನೀಡುತ್ತಿದ್ದು, ಈ ಮೂಲಕ ಬಾಲಕಿಯರಲ್ಲಿ ಆತ್ಮರಕ್ಷಣೆ ಕೌಶಲ್ಯಗಳು ಬೆಳೆದು ಸ್ವಯಂ ರಕ್ಷಣೆ ಬಗ್ಗೆ ಜಾಗೃತಿ ಮೂಡುತ್ತಿದೆ. ಜೊತೆಗೆ ದೈಹಿಕ ಸಾಮರ್ಥ್ಯ, ಶಿಸ್ತು ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಲ್ಲಿ ಕರಾಟೆ ಪ್ರಮುಖ ಪಾತ್ರ ವಹಿಸುತ್ತಿದೆ. ಶಾಲೆಯಲ್ಲಿ ಯೋಗ ತರಬೇತಿ ನೀಡುತ್ತಿದ್ದು, ಇದರಿಂದ ವಿದ್ಯಾರ್ಥಿಗಳು ದೇಹವನ್ನು ಸದೃಢವಾಗಿಟ್ಟುಕೊಳ್ಳುವುದರ ಜೊತೆಗೆ ಮನಸ್ಸಿನ ಶಾಂತಿ, ಏಕಾಗ್ರತೆ ಮತ್ತು ಆತ್ಮನಿಯಂತ್ರಣವನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ. ಶಾಲೆಯಲ್ಲಿ ಸ್ಪೋಕನ್ ಇಂಗ್ಲಿಷ್ ತರಬೇತಿ ನೀಡಲಾಗುತ್ತಿರುವುದು ವಿದ್ಯಾರ್ಥಿಗಳ ಸಂವಹನ ಕೌಶಲ್ಯಗಳನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ಶಾಲೆಯಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ತರಬೇತಿ ನೀಡಲಾಗುತ್ತಿರುವುದು ವಿದ್ಯಾರ್ಥಿಗಳ ಸೃಜನಶೀಲತೆ ಮತ್ತು ಕಲಾತ್ಮಕ ಪ್ರತಿಭೆಯನ್ನು ಬೆಳೆಸುವಲ್ಲಿ ಅತ್ಯಂತ ಸಹಾಯಕವಾಗಿದೆ. ಶಾಲೆಯಲ್ಲಿ ವೃತ್ತಿ ಮಾರ್ಗದರ್ಶನ ಹಾಗೂ ಸಮಾಲೋಚನೆ ನೀಡುತ್ತಿರುವುದು ವಿದ್ಯಾರ್ಥಿಗಳಿಗೆ ತಮ್ಮ ಆಸಕ್ತಿ, ಸಾಮರ್ಥ್ಯ ಮತ್ತು ಪ್ರತಿಭೆಗೆ ತಕ್ಕಂತೆ ವಿವಿಧ ವೃತ್ತಿ ಆಯ್ಕೆಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ.
NMMS ಹಾಗೂ ನವೋದಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುವ ಮೂಲಕ ಪಠ್ಯಾಧಾರಿತ ಜ್ಞಾನದ ಜೊತೆಗೆ ತಾರ್ಕಿಕ ಚಿಂತನೆ, ಸಂಖ್ಯಾ ಸಾಮರ್ಥ್ಯ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಅಭ್ಯಾಸಗಳಿಗೆ ವಿಶೇಷ ಒತ್ತು ನೀಡಲಾಗುತ್ತಿದೆ. ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ನಡೆಯುವ ಮೆಟ್ರಿಕ್ ಮೇಳ ಕಾರ್ಯಕ್ರಮವು ಮಕ್ಕಳಿಗೆ ಅನುಭವಾಧಾರಿತ ಕಲಿಕೆಯನ್ನು ನೀಡುವ ಅತ್ಯಂತ ಉಪಯುಕ್ತ ಚಟುವಟಿಕೆಯಾಗಿದೆ. ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳು ಖರೀದಿ, ಮಾರಾಟ, ತೂಕ, ಅಳತೆ, ಹಣದ ಲೆಕ್ಕಾಚಾರ, ಲಾಭ, ನಷ್ಟ, ರಿಯಾಯಿತಿ ಮುಂತಾದ ಗಣಿತದ ಪರಿಕಲ್ಪನೆಗಳನ್ನು ಪ್ರಾಯೋಗಿಕವಾಗಿ ಬಳಸುವ ಮೂಲಕ ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಹಾಗೂ ತಮ್ಮ ನೈಜ ಜೀವನದ ಅನುಭವಕ್ಕೆ ಹೊಂದಿಕೆ ಮಾಡಿಕೊಳ್ಳುತ್ತಾರೆ. ಹಳೆಯ ವಿದ್ಯಾರ್ಥಿ ಸಂಘದವರು ಆಯೋಜಿಸುವ ಗುರುವಂದನಾ ಕಾರ್ಯಕ್ರಮದ ಮೂಲಕ ಶಿಕ್ಷಕರ ಶ್ರಮ, ತ್ಯಾಗ ಮತ್ತು ಸೇವಾಭಾವವನ್ನು ಗುರುತಿಸಿ ಗೌರವಿಸುವುದರ ಮೂಲಕ ಅವರಲ್ಲಿ ಆತ್ಮತೃಪ್ತಿ, ಗೌರವ ಭಾವ ಮತ್ತು ಕೆಲಸದ ಮೇಲಿನ ಆಸಕ್ತಿ ಮತ್ತಷ್ಟು ಹೆಚ್ಚಾಗುತ್ತದೆ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಕಲಿಸು ಫೌಂಡೇಶನ್ ಸಹಯೋಗದೊಂದಿಗೆ ಹಮ್ಮಿಕೊಳ್ಳುವ ವಾರ್ಷಿಕ ಕ್ರೀಡಾಕೂಟದಿಂದ ವಿದ್ಯಾರ್ಥಿಗಳಿಗೆ ತಮ್ಮ ದೈಹಿಕ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಅವಕಾಶ ದೊರೆಯುವುದರ ಜೊತೆಗೆ ಆರೋಗ್ಯಕರ ಜೀವನ ಶೈಲಿಯ ಮಹತ್ವದ ಅರಿವು ಮೂಡುತ್ತದೆ. STMC ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಹಯೋಗದಲ್ಲಿ ಏರ್ಪಡಿಸುವ ಶಾಲಾ ವಾರ್ಷಿಕೋತ್ಸವವು ಶಾಲೆಯ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಸಹಪಠ್ಯ ಚಟುವಟಿಕೆಗಳನ್ನು ಒಟ್ಟುಗೂಡಿಸಿ ಪ್ರದರ್ಶಿಸುವ ಮಹತ್ವದ ಕಾರ್ಯಕ್ರಮವಾಗಿದೆ. ನೃತ್ಯ, ಸಂಗೀತ, ನಾಟಕ, ಭಾಷಣ, ಪ್ರದರ್ಶನಗಳು ಮುಂತಾದ ಚಟುವಟಿಕೆಗಳಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ, ವೇದಿಕೆ ಧೈರ್ಯ, ಸೃಜನಶೀಲತೆ ಬೆಳೆಯುತ್ತದೆ. ಸಮಗ್ರ ವಸ್ತು ಪ್ರದರ್ಶನವು ವಿದ್ಯಾರ್ಥಿಗಳ ಕಲಿಕೆ, ಸೃಜನಶೀಲತೆ ಮತ್ತು ಸಂಶೋಧನಾ ಮನೋಭಾವವನ್ನು ಉತ್ತೇಜಿಸುವ ಅತ್ಯಂತ ಉಪಯುಕ್ತ ಕಾರ್ಯಕ್ರಮವಾಗಿದೆ. ಇದರಿಂದ ಕಲಿಕೆ ಅನುಭವಾಧಾರಿತವಾಗಿದ್ದು ವಿಷಯಗಳ ಅರಿವು ಇನ್ನಷ್ಟು ಗಟ್ಟಿಯಾಗುತ್ತದೆ. ಇಷ್ಟೇ ಅಲ್ಲದೆ ಇನ್ಫೋಸಿಸ್ ವತಿಯಿಂದ ಪ್ರತಿ ವರ್ಷ ಎಲ್ಲ ಮಕ್ಕಳಿಗೂ ಉಚಿತ ನೋಟ್ಬುಕ್ ಮತ್ತು ಲೇಖನ ಸಾಮಗ್ರಿ ವಿತರಣೆ, ಯೂತ್ ಫಾರ್ ಸೇವಾ ಸಂಸ್ಥೆ ವತಿಯಿಂದ ಉಚಿತ ಬ್ಯಾಗ್ ವಿತರಣೆ ಹಾಗೂ ಗ್ರೀನ್ ಬೋರ್ಡ್ ಅಳವಡಿಕೆ, SDMC ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಪ್ರಿಂಟರ್ ಹಾಗೂ ಜೆರಾಕ್ಸ್ ಮೆಷಿನ್ ಕೊಡುಗೆ, ಕಲಿಸು ಫೌಂಡೇಶನ್ ನೆರವಿನೊಂದಿಗೆ ವಿಟೆಸ್ಕೋ ಟೆಕ್ನಾಲಜೀಸ್ ಇವರಿಂದ 8 ಕೊಠಡಿಗಳ ಅಭಿವೃದ್ಧಿ, ಮಾನ್ಯ ಸಂಸದರ ಅನುದಾನದಲ್ಲಿ ಕಾಂಪೌಂಡ್ ಹಾಗೂ ಕೊಠಡಿಗಳ ಅಭಿವೃದ್ಧಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವತಿಯಿಂದ ಟ್ರಸ್ ಅಳವಡಿಕೆ, ನಂದಿ ಪೈಪ್ ಸೆಂಟರ್ ಇವರಿಂದ 750 ತಟ್ಟೆ ಲೋಟಗಳ ಕೊಡುಗೆ, ವಿವಿಧ ಸಂಘ ಸಂಸ್ಥೆಗಳಿಂದ ಉಚಿತ ಆರೋಗ್ಯ ಶಿಬಿರಗಳು ಹಾಗೂ ಜಾಗೃತಿ ಕಾರ್ಯಕ್ರಮಗಳು, ಪೋಷಕರ ಸಭೆ ಹಾಗೂ SDMC ಸದಸ್ಯರ ಮನೆ ಭೇಟಿ. ಹೀಗೆ ಶಾಲೆಯು ಸರ್ವ ಕ್ಷೇತ್ರದಲ್ಲೂ ಸರ್ವ ರೀತಿಯಲ್ಲೂ ಪ್ರಗತಿಯನ್ನು ಸಾಧಿಸಲು ಕ್ರಿಯಾಶೀಲ, ನಿಸ್ಪೃಹ, ಶಾಲೆಯ ಅಭ್ಯುದಯಕ್ಕಾಗಿ ಅಹರ್ನಿಶಿ ಶ್ರಮಿಸುತ್ತಿರುವ ಶಾಲಾ ಮುಖ್ಯ ಶಿಕ್ಷಕರು, ನುರಿತ ವಿಷಯ ಪ್ರಾವೀಣ್ಯತೆ, ಪಾಂಡಿತ್ಯವುಳ್ಳ ಶಿಕ್ಷಕರಿಂದ ಉತ್ತಮ ಸಹಕಾರ ಮನೋಭಾವದ SDMC ಅಧ್ಯಕ್ಷರು ಮತ್ತು ಸದಸ್ಯರು, ಹಳೆಯ ವಿದ್ಯಾರ್ಥಿಗಳ ಸಂಘದ ಬೆಂಬಲ, ಸರ್ಕಾರೇತರ ಸಂಘ ಸಂಸ್ಥೆಗಳು, ದಾನಿಗಳು, ಸಮುದಾಯದ ಸಕ್ರಿಯ ಪಾಲ್ಗೊಳ್ಳುವಿಕೆ, ಇಲಾಖೆ ಅಧಿಕಾರಿಗಳ ಅಮೂಲ್ಯ ಸಲಹೆ ಸೂಚನೆಗಳು ಹಾಗೂ ಮಾರ್ಗದರ್ಶನ, ಸಹಕಾರ, ಸಹಾಯ ಹಸ್ತದಿಂದ ಶಾಲೆಯು ಪ್ರಗತಿಯ ಪಥದತ್ತ ಮುನ್ನಡೆಯುತ್ತಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಾನು ಸಂಸದರಾಗಿ ಹಲವಾರು ಸತಿ ಭೇಟಿಯಾಗಿದ್ದೀನಿ. ಅದರ ಹಿನ್ನೆಲೆಯಲ್ಲೂ ಸಹ ಒಂದು ವೈಯಕ್ತಿಕವಾಗಿ ನಮ್ಮ ಅನೇಕ ಪ್ರತಿಷ್ಠಾನಗಳ ಮೂಲಕ, ಕಲಿಸು ಪ್ರತಿಷ್ಠಾನದ ಮೂಲಕ ಭಾಳಷ್ಟು ಕೆಲಸಗಳು ಮಾಡಿದ್ದೀವಿ. ಅಲ್ಲಿ ಒಂದು ಮಾದರಿ ಶಾಲೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಇವತ್ತು ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಒಂದು ಕನಸಿನ ಯೋಜನೆ ಆದಂತಹ PM ಶ್ರೀ ಈ ಯೋಜನೆ ಸರ್ಕಾರಿ ಶಾಲೆಗಳ ರೂಪಾಂತರಕ್ಕೆ ಹೊಸ ಆಯಾಮವನ್ನು ನೀಡಿದೆ. ಅದರ ಜೊತೆಗೆ ಈ ಒಂದು ಶಾಲೆ ಒಂದು PM ಶ್ರೀ ಅಡಿಯಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗಿದ್ದಾವೆ. ಇದರಲ್ಲಿ ಡಿಜಿಟಲ್ ಶಿಕ್ಷಣ ಸೌಲಭ್ಯಗಳು, ಗ್ರಂಥಾಲಯ, ಪ್ರಯೋಗಾಲಯ, ಸ್ವಚ್ಛ ಕುಡಿಯುವ ನೀರು ಒಂದು ವ್ಯವಸ್ಥೆ, ಶೌಚಾಲಯಗಳು, ಕ್ರೀಡೆಗೆ ಒಂದು ಆದ್ಯತೆ ಕೊಡ್ತಾ ಬಂದಿದೆ. ಈ PM ಶ್ರೀ ಒಂದು ಅಡಿಯಲ್ಲಿ ಅನೇಕ ಒಂದು ಮೂಲಭೂತ ಸೌಕರ್ಯಗಳು ಮತ್ತು ಮೂಲಾಧಾರಿತ ಒಂದು ಶಿಕ್ಷಣಗಳಿರ್ಬೋದು, ಕೌಶಲ್ಯ ಅಭಿವೃದ್ಧಿ ಇರ್ಬೋದು, ಕ್ರೀಡಾ ಮತ್ತು ಸಾಂಸ್ಕೃತಿಕ ಪರಿಸರ ಜಾಗೃತಿ ಹಾಗೂ ರಾಷ್ಟ್ರಭಕ್ತಿ ಬೆಳೆಸುವ ಶಿಕ್ಷಣ ಇಲ್ಲಿ ಎಲ್ಲ ನೀಡಲಾಗ್ತಾ ಇದೆ. ಇದು ಅತ್ಯಂತ ಒಂದು ಸಂತೋಷದ ಸಂಗತಿಯಾಗಿದೆ. ಇದು ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ, ಪ್ರಾಂಶುಪಾಲರಿಗೆ ಮತ್ತು ಎಲ್ಲ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು.
ಮೈಸೂರು ಜಿಲ್ಲೆಯಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವಂಥ ಯಾವುದಾದ್ರೂ ಸರ್ಕಾರಿ ಶಾಲೆ ಇದ್ದರೆ ಅದು ಕುಂಬಾರಕೊಪ್ಪಲಿನ ಸರ್ಕಾರಿ ಶಾಲೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 700ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಮತ್ತು ಆ ಶಾಲೆಯ ವಿದ್ಯಾಭ್ಯಾಸವನ್ನು ನನ್ನ ಧರ್ಮಪತ್ನಿಯಾದಂಥ ಗೌರಿಯವರು ಅದೇ ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿರುವಂಥದ್ದು. ಅದ್ರ ಜೊತೆಗೆ ಅಲ್ಲಿಯ ಶಿಕ್ಷಕರು ಮತ್ತು ಶಿಕ್ಷಕೇತರರು ಇಬ್ಬರನ್ನು ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸಿ ನಿರತರಾಗಿದ್ದಾರೆ. ಅವ್ರಿಗೆಲ್ರಿಗೂ ನಾನು ವಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅತಿ ಹೆಚ್ಚು ಮಕ್ಕಳಿರುವಂಥ ಶಾಲೆ, ಅದ್ರ ಜೊತೆಗೆ ಉನ್ನತವಾದಂಥ ಶಿಕ್ಷಣವನ್ನು ಪಡಿತಾ ಇರುವಂಥ ಮಕ್ಕಳುಗಳಲ್ಲಿ ವ್ಯಾಸಂಗದಲ್ಲಾಗ್ಬೋದು, ಕ್ರೀಡೆಯಲ್ಲಾಗ್ಬೋದು ಅಥವಾ ಬೇರೆ ಚಟುವಟಿಕೆಗಳಲ್ಲಾಗ್ಬೋದು ತುಂಬ ಉತ್ತಮವಾದಂಥ ಪ್ರದರ್ಶನವನ್ನು ನೀಡ್ತಾ ಇರುವಂಥ ಮಕ್ಕಳುಗಳು ಅಲ್ಲಿ ಹೆಚ್ಚಿಗೆ ಕಾಣಿಸುವಂಥದ್ದನ್ನು ವೀಕ್ಷಣೆ ಮಾಡಿದ್ದೀನಿ. ಹಾಗಾಗಿ ಆ ಶಾಲೆಯ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಾಳು, ಮೈಸೂರು ಉತ್ತರ ವಲಯ. ಈ ಒಂದು ಶಾಲೆ ಬಹಳ ಅತ್ಯುತ್ತಮವಾದಂಥ ಒಂದು ಶಾಲೆ. ಇಲ್ಲಿಯ ಒಂದು ಗುಣಾತ್ಮಕ ಶಿಕ್ಷಣ, ಇಲ್ಲಿರ್ತಕ್ಕಂತಹ ಎಲ್ಲ 29 ಶಿಕ್ಷಕರ ಬದ್ಧತೆ ಮತ್ತು ಸಾರ್ವಜನಿಕರ ಒಂದು ಒಡನಾಟ, ಜನಪ್ರತಿನಿಧಿಗಳ ಸಹಕಾರ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಕಾರದಿಂದ ಒಂದು ನಗರ ಪ್ರದೇಶದಲ್ಲಿ ಇದು ಒಂದು ಅತ್ಯುತ್ತಮವಾದಂಥ ಶಾಲೆಯಾಗಿ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಇದು ಬಹಳ ಮುಂದೆ ಬಂದಿದೆ. ಈಗಾಗಲೇ ಇದರ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಗಮನಿಸಿದಂಥ ಹಲವಾರು NGOಗಳು, ಉದಾಹರಣೆಗೆ ಕಲಿಸು ಫೌಂಡೇಶನ್ ಇರ್ಬೋದು, ನಮ್ಮ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಮತ್ತು ಬೇರೆ ಬೇರೆ NGOಗಳು ಕೂಡ ಈ ಒಂದು ಶಾಲೆಗೆ ಬಹಳ ಆದ್ಯತೆಯನ್ನು ನೀಡಿ ಎಲ್ಲ ರೀತಿಯಲ್ಲಿ ಸವಲತ್ತುಗಳನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಮಾನ್ಯ ಜನಪ್ರತಿನಿಧಿಗಳು ವಿಶೇಷವಾಗಿ ಕೊಠಡಿಗಳನ್ನು ಕೊಡೋದ್ರ ಮುಖಾಂತರ ಇದರ ಒಂದು ಭೌತಿಕ ಅಂದವನ್ನು ಹೆಚ್ಚಿಸಿದ್ದಾರೆ. ಶ್ರೀ ಲೋಹಿತ್ರವರು ಮತ್ತು ಎಲ್ಲ ಸಹ ಶಿಕ್ಷಕರು ವಿಜ್ಞಾನ ವಿಷಯದಲ್ಲಿ, ಸಮಾಜ ವಿಜ್ಞಾನ ವಿಷಯದಲ್ಲಿ, ಭಾಷಾ ಲ್ಯಾಬ್ಗಳ ವಿಚಾರದಲ್ಲಿ ಬಹಳಷ್ಟು ಯಶಸ್ಸನ್ನು ಇಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇತ್ತೀಚೆಗೆ ಇಲ್ಲಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಪ್ರತಿನಿಧಿಗಳು ಇಲ್ಲಿ ಭೇಟಿ ನೀಡಿ ಈ ಒಂದು ಶಾಲೆಯ ಪ್ರಗತಿಯ ಬಗ್ಗೆ ಉತ್ತಮವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ PM ಶ್ರೀ ಶಾಲೆ ಕುಂಬಾರಕೊಪ್ಪಲು ಈ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ದೂರವಾಗಿ ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಆ ಧ್ಯೇಯೋದ್ದೇಶಗಳೇನಿವೆ ಆ ಧ್ಯೇಯೋದ್ದೇಶಗಳನ್ನು ಈಡೇರಿಸುವಲ್ಲಿ ನಮ್ಮ ಈ ಶಾಲೆಯು ಸಂಪೂರ್ಣವಾಗಿ ಸಾರ್ಥಕವಾದಂಥ ಕೆಲಸವನ್ನು ಅದು ಮಾಡ್ತಾ ಇದೆ. ಯಾಕೆ ಅಂದರೆ ದಾಖಲಾತಿಯ ವಿಚಾರ ಬಂದಾಗ ಅಥವಾ ಶಾಲಾ ಶಿಕ್ಷಕರ ವಿಚಾರ ಬಂದಾಗ, SDMC ವಿಚಾರ ಬಂದಾಗ, ಪೋಷಕ ಸಮುದಾಯದ ವಿಚಾರ ಬಂದಾಗ, ಹಾಗೆಯೇ ದಾನಿಗಳು ಅಥವಾ ಇನ್ನಿತರ ಒಂದು ಮೇಲ್ಮಟ್ಟದ ಸಹಾಯ ಹಸ್ತವನ್ನು ನೀಡುವಂತಹ ಯಾವುದೇ ವಿಚಾರ ಇದ್ದರೂ ಕೂಡ ಅದೆಲ್ಲವನ್ನು ಕೂಡ ಬಳಸಿಕೊಳ್ಳುವ ಅಥವಾ ಅದೆಲ್ಲವನ್ನು ಕೂಡ ತೊಡಗಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಶಾಲೆಗೆ ಇದೆ ಅಂತಂದರೆ ಅಂತಹ ಒಂದು ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ PM ಶ್ರೀ ಶಾಲೆ ಕುಂಬಾರಕೊಪ್ಪಲು ಎಂಬುದಾಗಿ ನಿಸ್ಸಂಶಯವಾಗಿ ಹೇಳಬಹುದಾಗಿದೆ. PM ಶ್ರೀ ಶಾಲೆ ಹೆಬ್ಬಾಳು ಮೈಸೂರು ನಗರ ಉತ್ತರ ವಲಯದ ಒಂದು ಪ್ರತಿಷ್ಠಿತವಾದಂತಹ ಸರ್ಕಾರಿ ಶಾಲೆ. ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, STMC, ಸಮುದಾಯ, ಜನಪ್ರತಿನಿಧಿಗಳು ಈ ಎಲ್ಲರ ಒಗ್ಗೂಡುವಿಕೆಯ ಪ್ರಯತ್ನ ಸೇರಿದರೆ ಒಂದು ಶಾಲೆ ಒಂದು ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮೂಲಭೂತ ಸೌಲಭ್ಯಗಳು, ಗುಣಾತ್ಮಕ ಕಲಿಕೆಗೆ ಪೂರಕವಾದಂತಹ ಕಲಿಕೋಪಕರಣಗಳು, ಸಮುದಾಯದ ಒಂದು ಸಹಭಾಗಿತ್ವ, STMCಯ ಸಕ್ರಿಯ ಪಾಲ್ಗೊಳ್ಳುವಿಕೆ, ಈ ಎಲ್ಲವುಗಳಿಂದಾಗಿ ಈ ಶಾಲೆಯ ಮೇಲೆ ಪೋಷಕರು ನಂಬಿಕೆಯನ್ನು ಇಟ್ಟು 750ಕ್ಕಿಂತಲೂ ಹೆಚ್ಚಿನ ಮಕ್ಕಳನ್ನು ದಾಖಲು ಮಾಡಿದ್ದಾರೆ. ಹಾಗಾಗಿ ಒಂದು ಉತ್ತಮವಾದಂತಹ ಸಮುದಾಯದ ಸಹಭಾಗಿತ್ವದಿಂದಾಗಿ ಈ ಶಾಲೆ ಸರ್ಕಾರಿ ವಲಯದಲ್ಲಿ ಒಂದು ಅತ್ಯುತ್ತಮವಾದಂತಹ ಶಾಲೆಯಾಗಿದೆ ಅಂತಲೇ ಹೇಳಬಹುದು. ಡಾಕ್ಟರ್ B.R. ಅಂಬೇಡ್ಕರ್ ಅವರ ಹೇಳಿಕೆಯಂತೆ ಎಜುಕೇಷನ್ ಶುಡ್ ಬಿ ದ ಪ್ರೈಮ್ ಕನ್ಸರ್ನ್ ಆಫ್ ಎನಿ ಸೊಸೈಟಿ ಟು ಪ್ರೋಗ್ರೆಸ್. ಅದಕ್ಕೆ ಪ್ರತಿರೂಪ ಈ ನಮ್ಮ ಶಾಲೆ. ಒಂದು ಶಾಲೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಂದ್ರೆ 3 ವಿಷಯ ಕೇಂದ್ರಿತವಾಗುತ್ತೆ: ಮೂಲಭೂತ ಸೌಕರ್ಯ, ಮಾನವ ಸಂಪನ್ಮೂಲ ಹಾಗೆ ಸಮುದಾಯದ ಸಹಭಾಗಿತ್ವ. ಈ ಶಾಲೆಯಲ್ಲಿ
ಪ್ರತಿಯೊಂದು ಇಲಾಖೆಯ ಕಾರ್ಯಕ್ರಮಗಳನ್ನು ನಿಯಮಾನುಸಾರ ನಿಯಮಿತವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ಸಮುದಾಯ, ಪೋಷಕರು, ಶಿಕ್ಷಕರು, ಮಕ್ಕಳು ಎಲ್ಲರೂ ಬಹಳ ಚೆನ್ನಾಗಿ ಕೆಲಸ ಮಾಡಿ ಕಲಿಕೆಯಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ ನಾವು ಯಾರಿಗಾರು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಮತ್ತು ವಿಶೇಷ ತಂಡಗಳು ಭೇಟಿ ನೀಡ್ತಾ ಇದ್ದಾರೆ. PMC ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಾಳು, ಕುಂಬಾರಕೊಪ್ಪಲು, ಉತ್ತರ ವಲಯ, ಮೈಸೂರು. ಈ ಶಾಲೆಯು ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನ, STMC, ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು ಅನೇಕ ಸಂಘ ಸಂಸ್ಥೆಗಳ ಸಹಕಾರದಿಂದ LKGಯಿಂದ 8ನೇ ತರಗತಿಯವರೆಗೆ ಅತ್ಯಂತ ಯಶಸ್ವಿಯಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಬಂದಿದೆ. ಶಿಕ್ಷಣವೇ ಮಗುವಿನ ಮೂಲಭೂತ ಹಕ್ಕು, ಅದುವೇ ಭವ್ಯ ಬಾಳಿನ ಬೆಳಕು. ಧನ್ಯವಾದಗಳು.